ಹಲೋ ಫ್ರೆಂಡ್ಸ್, ನಾವು ಇವತ್ತು ಚಿಕನ್ ಫ್ರೈ ಮಾಡ್ತಾಯಿದ್ದೀವಿ. ನೀವು ತುಂಬ ವೆರೈಟಿಯಾಗಿರೋ ಅಂಥ ಚಿಕನ್ ಫ್ರೈನ ಟ್ರೈ ಮಾಡಿರ್ತೀರ, ನೀವು ಮನೇಲಿ ಮಾಡಿರ್ತೀರ, ತಿಂದಿರ್ತೀರ. ಆದರೆ ಈ ಥರ ಒಂದೇ ಒಂದು ಸತಿ ಟ್ರೈ ಮಾಡಿ. ಮೊದಲಿಗೆ ನಾವು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು ಅರ್ಧ kg ಚಿಕನ್ನ ಹಾಕ್ಕೊಳ್ತಾ ಇದ್ದೀವಿ. ಬಾಣಲಿಗೆ ನಾವು ಆಯಿಲ್ ಫಸ್ಟೇ ಆ್ಯಡ್ ಮಾಡ್ತಾಯಿಲ್ಲ, ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಎರಡು ನಿಮಿಷ ಫ್ರೈ ಆದಮೇಲೆ ಅದಕ್ಕೆ ಟೇಸ್ಟಿಗೆ ಎಷ್ಟು ಸಾಲ್ಟ್ ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ಅರಿಶಿನ, ಖಾರ ಮತ್ತು ಧನಿಯಾ ಪುಡಿ, ಗರಂ ಮಸಾಲ ಮತ್ತು 3-4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 10-15 ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ. ಹಂಗೆ ಫ್ರೈ ಮಾಡೋಣ. ಮತ್ತು ನಾವು ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡೋಣ. ಮತ್ತು ನಾವು ಇದಕ್ಕೆ ಗ್ರೇವಿ ಬೇಕು ಅಂದರೆ ನಿಮಗೆ ವಾಟ್ರನ್ನ ಯಾವ ರೀತಿ ಬೇಕೋ ಆ ರೀತಿ ಆ್ಯಡ್ ಮಾಡ್ಕೊಳ್ಳಿ. ನೀವು ಸ್ವಲ್ಪ ಡ್ರೈ ಆಗಿರಲಿ ಅಂದರೆ ಆ ಥರನೂ ಮಾಡ್ಬೋದು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಬೋದು. ನಿಮ್ಗೆ ಯಾವ ಥರ ಟೇಸ್ಟ್ ಮಾಡಬೇಕು, ರೈಸ್ ಜೊತೆ ಟೇಸ್ಟ್ ಮಾಡಬೇಕಾ ಇಲ್ಲ ಚಪಾತಿ ಜೊತೆ ಟೇಸ್ಟ್ ಮಾಡಬೇಕಾ, ಆ ಥರ ಇದ್ದರೆ ಮಾಡ್ಬೋದು. ಫೈನಲಾಗಿ ನಾವು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ರಸನ ಆ್ಯಡ್ ಮಾಡ್ತಾಯಿದ್ದೀವಿ ಮತ್ತು ಸ್ವಲ್ಪ ಕೊತ್ತಂಬರಿ ಪುದೀನ ಹಾಕ್ಕೊಂಡಿದ್ದೀವಿ. ಇವಾಗ ರೆಡಿಯಾಗಿದೆ. ನಾವಿವತ್ತು ಅನ್ನ ರಸಮ್ ಜೊತೆ ಸೈಡ್ ಡಿಶ್ ಆಗಿ ಟೇಸ್ಟ್ ಮಾಡ್ತಾಯಿದ್ದೀವಿ. ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.